ಬಸವರಾಜ್ ಅಂತ ಚಳ್ಳಕೆರೆ. ಏನು ನಿನ್ನೆ ದಿನಾಂಕ 21/1/2025 ಮೊಟ್ಟ ಮಧ್ಯಾಹ್ನ ಹಾಡಾಗಲೇ 11 ಗಂಟೆಗೆ ಇಲ್ಲಿ ಚಳ್ಳಕೆರೆ LIC ಆಫೀಸ್ ಹತ್ರ ಮಾರಣಾಂತಿಕವಾಗಿ ಹಲ್ಲೆ ಆಗಿದೆ ಮಹೇಶ್ ಅವ್ರಿಗೆ. 15ರಿಂದ 20 ಜನ ಹಾಡಾಗಲೇ ಬಂದು ಹಲ್ಲೆ ಮಾಡ್ತಾರೆ ಒಬ್ಬ ವ್ಯಕ್ತಿ ಮೇಲೆ. ಅಂದರೆ ಯಾವ ರೀತಿ ಇದೆ ಕಾನೂನು ವ್ಯವಸ್ಥೆ ಅನ್ನೋದು ನಾವು ಪರಿಶೀಲನೆ ಮಾಡಬೇಕಾಗುತ್ತೆ. ಸಾಮಾನ್ಯ ಜನ ಬದುಕೋದು ಕಷ್ಟ ಆಗಿದೆ. ಇದಕ್ಕೆ ಮೇನ್ ಮೂಲ ಕಾರಣ ಏನಾಗಿದೆ ಅಂದರೆ ಅಲ್ಲಿ ನಗರಂಗರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ನಡೆದಿರೋ ಕಾಮಗಾರಿಗಳ ಬಗ್ಗೆ, ಅಕ್ರಮಗಳ ಬಗ್ಗೆ ಪ್ರಶ್ನೆ ಮಾಡಿದ್ದಕ್ಕೋಸ್ಕರ 15ರಿಂದ 20 ಜನ ಅನಾಮಿಕರು ಗೊತ್ತಿಲ್ಲದ ವ್ಯಕ್ತಿಗಳು ಮಾರಣಾಂತಿಕವಾಗಿ ಹಲ್ಲೆ ನಡೆಸೋಗಿದ್ದಾರೆ. ಇದೇ ರೀತಿ ಇದೇ PDO 8ರಿಂದ 10 ವರ್ಷದಿಂದ ಒಂದೇ ಪಂಚಾಯತಿ ವ್ಯಾಪ್ತಿಯಲ್ಲಿ ಉದ್ಯೋಗ ನಿರ್ವಹಿಸ್ತಿದೆ. ಇದೇ ಯಾವ ರೀತಿ ಇದೆ ಮಾರ್ಗಸೂಚಿ? ಒಬ್ಬ PDO ಎಷ್ಟು ವರ್ಷ ಇರಬೇಕು ಒಂದು ಪಂಚಾಯತಿ ವ್ಯಾಪ್ತಿಯಲ್ಲಿ? ನಮ್ಮ ಚಳ್ಳಕೆರೆ ತಾಲೂಕಿನಲ್ಲಿ ಬರಗಾಲದ ಬರಪೀಡಿತ ಪ್ರದೇಶ ಆಗಿರೋದ್ರಿಂದ 40 ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನಾಗಿದೆ, ಪ್ರತಿಯೊಬ್ಬ PDO 8ರಿಂದ 10 ವರ್ಷ ಇಲ್ಲಿದ್ದಾರೆ. ಒಬ್ಬೊಬ್ಬ PDO ಆಸ್ತಿ ಬಂದ್ಬಿಟ್ಟು ಕೋಟ್ಯಾಧೀಶರಿದ್ದಾರೆ, ಕೆಲವರು ಕೋಟಿಗಟ್ಟಲೆ ಸಂಪಾದನೆ ಮಾಡಿದ್ದಾರೆ. ಇದ್ರ ಬಗ್ಗೆ ಮಾನ್ಯ ಲೋಕಾಯುಕ್ತರು, ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ CS ಯಾರು ನಮ್ಮ ಚಿತ್ರದುರ್ಗ ಜಿಲ್ಲಾ ಪಂಚಾಯತಿ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಸೂಕ್ತ ನ್ಯಾಯ ಒದಗಿಸಬೇಕು. ಮಾರಣಾಂತಿಕ ಹಲ್ಲೆ ನಡೆಸಿರೋರಿಗೆ ಯಾರು ಈ ಕ್ರಮ ಮಾಡಿರೋ ಅವ್ರನ್ನ ಕಾನೂನು ಕ್ರಮ ತಗೋಬೇಕು. ಮಹೇಶ್ ಅವರಿಗೆ ನ್ಯಾಯ ಒದಗಿಸಬೇಕು. ಅದೇ ರೀತಿ ನಮ್ಮ ಚಳ್ಳಕೆರೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬಡ ನೊಂದ ಜೀವಗಳಿಗೆ ನ್ಯಾಯ ಒದಗಿಸ್ಬೇಕಂತ ನಾವು ಇವತ್ತಿನ ದಿವಸ ನಮ್ಮ ತಾಲೂಕು ಪಂಚಾಯತಿ ತಾಲೂಕು ಕಚೇರಿಗೆ, ತಹಸೀಲ್ದಾರ್ಗೆ, ತಾಲೂಕು ಮುಖ್ಯ ದಂಡಾಧಿಕಾರಿಗಳು ಅರ್ಜಿ ಕೊಡಕ್ಕೆ ಬಂದಿದ್ದೀವಿ. ನಮಸ್ತೆ. ಈ ನೊಂದ ಮಹೇಶ್ ಅವರಿಗೆ ನ್ಯಾಯ ಸಿಗುವಾಗಲಿ ಅಂತ ಹೇಳಿ ನಾವು ಅರ್ಜಿ ಕೊಡಕ್ಕೆ ಬಂದಿದ್ದೀವಿ. ನಮಸ್ತೆ. ಏನಾದರೂ ನ್ಯಾಯ ಸಿಗದೆ ಇದೇ ಮುಂದುವರೆದ್ರೆ ಇದೇ ತಾಲೂಕು ಕಚೇರಿ ಮುಂದೆ ನಾವು ಉಗ್ರವಾದ ಹೋರಾಟವನ್ನು ಮಾಡಲು ತೀರ್ಮಾನಿಸಿದ್ದೀವಿ. ಮುಂದೆ